ನಮಸ್ತೆ. ಹೇಳಿ ನಿಮಗೆ ಅದೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದ್ರು. ಸೊ ಸ್ಪೆಷಲಿ ಓಂ ಪ್ರಕಾಶ್ ಜೊತೆ ಕೆಲಸ ಮಾಡೋದು ನಿಮ್ಮ ಪಾತ್ರದ್ದು. ಫಸ್ಟ್ ಆಫ್ ಆಲ್ ನನಗೆ ಓಂ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಸ್ಪೆಷಲಿ ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್. ನಾನು ತ್ರಿಶೂಲಂ ಅಲ್ಲಿ ಇದಕ್ಕಿಂತ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಒಂದಿಷ್ಟು ವರ್ಷ ಆಯ್ತು ನಾವು ಶೂಟಿಂಗ್ ಮುಗಿಸಿ. ಬಟ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಮಾಡಿದಾಗ ನನ್ಗೆ ಅಷ್ಟು ಆಕ್ಟಿಂಗ್ ಬರ್ತಿರ್ಲಿಲ್ಲ. ಸೊ ನಾನು ಏನ್ ಇವತ್ತು ಸ್ವಲ್ಪ ಆಕ್ಟಿಂಗ್ ಮಾಡಿದ್ರು ಸರ್ ಇಂದಾನೇ ಕಲ್ತಿರೋದು. ಯಾಕೆಂದ್ರೆ ಮೈ ಜರ್ನಿ ಆ ಸ್ಟಾರ್ಟೆಡ್ ಫ್ರಮ್ ದೇರ್. ಅದಾದ್ಮೇಲೆ ಇವಾಗ ಸರ್ ನನ್ಗೆ ಇನ್ನೊಂದು ಮೂವಿಯಲ್ಲಿ ಕೂಡ ಅವಕಾಶ ಕೊಡ್ತಾ ಇದ್ದಾರೆ, ಗೆರಿಲ್ಲಾ ವಾರ್ ಅಂತ ಮೂವಿ. ಇನ್ನೇನು ಅವ್ರದ್ದು 50th ಡೈರೆಕ್ಟೋರಿಯಲ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ಇಟ್. ಇನ್ನು ಫೀನಿಕ್ಸ್ ಬಗ್ಗೆ ಹೇಳುದಂದ್ರೆ, ಸರ್ ನನ್ಗೆ ಬಂದು ಈ ಮೂವಿ ನರೇಟ್ ಮಾಡಿದಾಗ ನಾನೇ ಸ್ವಲ್ಪ ಕೇಳ್ದೆ, ಸರ್ ಐ ಯು ಶ್ಯೂರ್ ಕೆಲಸದವಳ ಪಾತ್ರ ಅದು? ಯಾಕೆಂದ್ರೆ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರ ಎಲ್ಲ NRI ಕ್ಯಾರೆಕ್ಟರ್ ಅಥವಾ ಗ್ಲಾಮರ್ ಕ್ಯಾರೆಕ್ಟರ್. ನನ್ನ ಸಾಂಗ್ ಇರ್ಲಿ ಶೇಖರ್ ಪುಷ್ಪಾವತಿ, ಅದರಲ್ಲೂ ಆಲ್ಮೋಸ್ಟ್ ಗ್ಲಾಮರಸ್ ಆಗಿರೋ ರೋಲ್ಸ್ ಇರೋದು. ನಾನ್ ಜನರಲ್ ಆಗಿ ನಿಮ್ಮ ಮುಂದೆ ಬಂದಾಗ ಕೂಡ ನಾನು ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಸೊ ನಾನೇ ಅನ್ಕೊಂಡೆ ಇದು ಆಗುತ್ತಾ ಅಂತ. ಸರ್ ಹೇಳಿದ್ರು, ಇಲ್ಲ ಮೇಡಮ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್. ನಾನು ಹೇಳ್ತೀನಿ ನಿಮ್ಗೆ, ನೀವ್ ಮಾಡ್ತೀರಿ ಅದನ್ನ ಅಂತ. ಸೊ ಆ ಕಾನ್ಫಿಡೆನ್ಸ್, ಥ್ಯಾಂಕ್ ಯು ಸರ್ ದಟ್ ಯು ಹ್ಯಾಡ್ ದಟ್ ಇನ್ ಮೀ. ಬಟ್ ಎಸ್, ಐ ಆಮ್ ರಿಯಲಿ ಹ್ಯಾಪಿ. ನನ್ಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ. ಇನ್ನು ನೋಡ್ಬೇಕು ಹೇಗಾಗುತ್ತೆ ಅಂತ. ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದ್ರು, ನಿಮ್ಗೆ ಏನ್ ಚಾಲೆಂಜ್ ಇದೆ? ಸೊ ಎಲ್ಲಿ ಸೊ ನಾನು ಹೇಳಿದ ಹಾಗೆ ಇದರಲ್ಲಿ ನಾನು ರೆಗ್ಯುಲರ್ ಪ್ಯಾಟರ್ನ್ ಇರೋ ಮೂವೀಸ್ ತರ ನನ್ಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ. ಇದರಲ್ಲಿ ನಾನು 2 ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಶೇಡ್ ನಾನು ಮನೆ ಕೆಲ್ಸದೊಳ ಒಂದು ಪಾತ್ರ, ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಬೇರೆ ತರ ಕ್ಯಾರೆಕ್ಟರ್ ಇದೆ. ಅದು ಮೇ ಬಿ ಮೂವಿ ರಿಲೀಸ್ ಆಗೋ ಟೈಮ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಇಟ್. ಬಟ್ ಈ ಕೆಲ್ಸದೊಳ ಪಾತ್ರ ಮಾಡೋದು ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಂದು ಮೂವಿ ಒಂದೇ ತರ ಮಾಡಿದ್ರೆ ನಮಗೂ ಕಲೀಲಿಕ್ಕೆ ಏನು ಸಿಗೋದಿಲ್ಲ. ಪ್ರತಿ ಮೂವಿಯಲ್ಲಿ ನಮ್ಗೆ ಬೇರೆ ಬೇರೆ ತರದ ಪಾತ್ರ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಿಕ್ಕಿದಾಗನೇ ನಮ್ಮ ಒಳಗಡೆ ಇರೋ ಆಕ್ಟರ್ ಹೊರಗಡೆ ಬರೋದು. ಸೊ ಐ ಥಿಂಕ್ ಫೀನಿಕ್ಸ್ ಮೂವಿದು ಈ ಪಾತ್ರ ಸ್ಪೆಷಲಿ ನನ್ಗೆ ಒಂದು ನನ್ನ ಒಳಗಡೆ ಇರೋ ಆಕ್ಟರ್ ಅನ್ನ ಒಂದು ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ತಂದ್ಕೊಟ್ಟಿದೆ. ಸಾಂಗ್ ನೆನ್ಸ್ಕೊಳ್ತಾ ಇದ್ರಿ, ಸೊ ಆಗ್ಲೇ ಇನ್ಸಿಡೆಂಟ್ ಬಗ್ಗೆ ಒಂದಿಷ್ಟು ನಿಮ್ಮ ಒಪಿನಿಯನ್. ಜೊತೆ ಕೆಲಸ ಮಾಡಿದ್ರಿ? ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಕೆಲಸ ಮಾಡಿರೋದು. ಅಂಡ್ ಸರ್ ಹೇಳಿದ ಹಾಗೆ ಟಿವಿಯಲ್ಲಿ ಹೇಗೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂಡ್ ಸರ್ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಯಾಕಂದ್ರೆ ಅವ್ರ ಜೊತೆ ತುಂಬಾ ಹತ್ರದಿಂದ ಕೆಲಸ ಮಾಡಿದೀನಿ. ಆ ಸಾಂಗ್ ಟೈಮ್ ಅಲ್ಲೂ ನನ್ನ ಹತ್ರ ಕೇಳಿದ್ ಇಷ್ಟೇ ಅವರು ಪ್ರತಿದಿನ ಸೆಟ್ ಅಲ್ಲಿ ಹೋದಾಗ, ಅಮ್ಮ ತಿಂಡಿ ತಿಂದೆ, ಅಮ್ಮ ಊಟ ಮಾಡಿದ್ದೆ ಅಂತ. ಸೊ ಐ ರಿಯಲಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಅಂಡ್ ಇದು ಡೆಫಿನೆಟ್ಲಿ ಸರ್ ಹೇಳಿದ ಹಾಗೆ ಇದೊಂದು ವಿಧಿ ಆಟ. ಇದ್ರಲ್ಲಿ ನಾವು ಕಮೆಂಟ್ ಮಾಡೋ ತರ ಏನಿಲ್ಲ. ನ್ಯಾಯಾಲಯ ಏನಿದ್ರು ಅವ್ರ ತೀರ್ಪು ಏನು ಫೈನಲ್. ಬಟ್ ಎಸ್, ವೆರಿ ಸ್ಯಾಡ್. ಇಂತ ಒಂದು ಇನ್ಸಿಡೆಂಟ್ ನಡೆದೋಯ್ತು. ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್, ಎಕ್ಸ್ಟ್ರೀಮ್ಲಿ ಸ್ಯಾಡ್. ಥ್ಯಾಂಕ್ ಯು. ಇಲ್ಲ, ನಾನು ತ್ರಿಶೂಲಂ ಸಿನಿಮಾ ಮಾಡ್ತಾ ಇದ್ದೆ 2 ವರ್ಷದ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ. ಇದೇ ತರ ಸಂಜೆ ಟೈಮ್ ಮರದ ಕೆಳಗಡೆ ಕೂತಿದ್ದೆ. ಡೈರೆಕ್ಟರ್ ಹೇಳಿದ್ರು, ಬನ್ನಿ ಇಲ್ಲಿ ನೀವು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀರಾ, ತುಂಬಾ ಪ್ರಾಮುಖ್ಯವಾದ ಪಾತ್ರ ಅಂತ ಅಂದ್ರು. ನಾನ್ ನಿಜಾನ ಸಾರ್ ಅಂತ ಕೇಳಿದೆ. ಇಲ್ಲ, ನಿಮ್ಗೆ ಆ ಪಾತ್ರ ಸೂಟ್ ಆಗುತ್ತೆ, ನಿಜ. ಇವ್ರದೇ ಭಾಷೆ ನಿಮ್ಗೆ ಗೊತ್ತಲ್ಲ, ಈಗ ನೋಡಿದ್ರಲ್ಲ, ಅದೇ ಭಾಷೆಯಲ್ಲಿ ಹೇಳಿದ್ರು. ನಿಜ ರೀ, ನಮ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಅಂತ. ನನಗೆ ತುಂಬಾ ಅತ್ಯುತ್ತಮವಾದ ಪಾತ್ರ ಕೊಟ್ಟಿದ್ದಾರೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು 15 ವರ್ಷ ಆಯ್ತು. ಇದು 100ನೇ ಸಿನಿಮಾ ಮಾಡ್ತಾ ಇದ್ದೀನಿ. 100ನೇ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯವಾದ ರೋಲ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿ ಓಂ ಪ್ರಕಾಶ್ ಸರ್. ರಿಯಾಲಿಟಿ ಹೇಳುವಂತ ಇನ್ಸಿಡೆಂಟ್ ಇರುತ್ತೆ 100% ರಿಯಾಲಿಟಿಯಾಗಿ. ಹೌದು ಹೌದು. ಒಂದು ಖಡಕ್ ಪೊಲೀಸ್ ಆಫೀಸರ್ ರೋಲ್ ಮಾಡಿಸ್ತಾ ಇದ್ದಾರೆ. ತುಂಬಾ ಖುಷಿ ಇದೆ. ಇವ್ರ ಜೊತೆ ವರ್ಕ್ ಮಾಡಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿರ್ಬೇಕು. ಇದರಲ್ಲಿ ಇವ್ರ ಕೈ ಕೆಳಗಡೆ ಬಂದಿರೋ ನಟರುಗಳೆಲ್ಲ ದೊಡ್ಡ ಸ್ಟಾರ್ ಗಳಾಗಿದ್ದಾರೆ. ನಾವ್ ಅಟ್ಲೀಸ್ಟ್ ಅವ್ರ ದಾರಿ ಎಲ್ಲಾರು ನಡೆಯುವಂತ ಸೌಭಾಗ್ಯ ನಮಗ್ ಸಿಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ತೇನೆ. ಮೊದಲದಾಗಿ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ ಯು. ನಿಮಗೆ ಗೊತ್ತಿರೋ ಹಾಗೆ ಓಂ ಪ್ರಕಾಶ್ ರಾವ್ ಸರ್ ಅವ್ರದ್ದು 49ನೇ ಚಿತ್ರ ಫೀನಿಕ್ಸ್. ನಾನು ಇಂಡಸ್ಟ್ರಿಗೆ ಬಂದು 9-10 ವರ್ಷ ಆಯ್ತು. ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಬಂದೆ. ಆಮೇಲೆ ಒಂದಷ್ಟು ಸೀರಿಯಲ್ಗಳು ಮಾಡಿದೆ. ಮತ್ತೆ ಶಿವರಾಜ್ ಕುಮಾರ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ 4-5 ಚಿತ್ರಗಳು ಮಾಡಿದೆ. ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅವರ ಕಡೆ ಚಿತ್ರ ಜೇಮ್ಸ್ ಒಂದು ಮೇಜರ್ ವಿಲನ್ ಆಗಿ ಮಾಡಿದೆ. ಎಷ್ಟೇ ಫಿಲಂಗಳು ಮಾಡಿದ್ರು ಕೂಡ ಪ್ರತಿಯೊಬ್ಬ ಕಲಾವಿದನಿಗೂ ಓಂ ಪ್ರಕಾಶ್ ರಾವ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತೇಳಿ ಆಸೆ ಇರ್ತದೆ. ಅದೇ ರೀತಿ ನನಗೂ ಆಸೆ ಇತ್ತು. ಆ ಆಸೆ ಈ ಫೀನಿಕ್ಸ್ ಚಿತ್ರದಿಂದ ನೆರವೇರಿತು. ಅದಕ್ಕೆ
ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರದ್ದು ದೊಡ್ಡ ಫ್ಯಾನ್. ಶಿವಣ್ಣ ಅವ್ರದ್ದು ಸಿಂಹದ ಮರಿ ಆಗಿರ್ಬೋದು, ಕಲಾ ಸಿಪಾಳ್ಯ, ದರ್ಶನ್ ಸರ್ದು, ಹುಚ್ಚ ಸುದೀಪ್ ಸರ್ದು, ಹಾಗೆ ಭಾಸ್ಕರ್ ಸರ್ ಹೇಳಿದಾಗೆ ಇವ್ರ ಗರಡಿಯಲ್ಲಿ ಬಂದಂತವ್ರು ಎಲ್ಲ ತುಂಬಾ ದೊಡ್ಡ ಸ್ಟಾರ್ ಆಗಿದ್ದಾರೆ. ಅದೇ ರೀತಿ ನಮಗೂ ಅವ್ರದೇ ಹಾದಿಯಲ್ಲಿ ನಡಿಬೇಕು ಅಂತ ಇದೆ. ನಿಮ್ಮೆಲ್ಲರೂ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ. ಫಾರ್ ಕಮಿಂಗ್ ಅಂಡ್ ಫಿನಿಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆಕ್ಚುಲಿ ನಾವೆಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ ಹೇಳಲ್ಲ ಸರ್, ಆಕ್ಚುಲಿ ಕರೆಕ್ಟ್. ಬಟ್ ಅವರಿಂದ ಇವತ್ತು ಒಂದು ಕಲ್ಲು ಶಿಲೆ ಮಾಡಕ್ ಕೊಟ್ಟಿದ್ದಾರೆ. ಫೀಲಿಂಗ್ ವೆಲ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಅಂಡ್ ನಿವಿಕಾ ಸಹರಾಗಿ ಮಾಡ್ತಿದ್ದಾರೆ. ಒಂದು ಪ್ರಸನ್ನ, ಭಾಸ್ಕರ್ ಸರ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಸರ್. ಸೊ ಇವ್ರ ಜೊತೆ ಕೆಲಸ ಮಾಡಿದೆ ಒಂದು ಖುಷಿ. ಅಂಡ್ ಅವ್ರ ಬೈಗುಳ ಅಂತ ಹೇಳಿದ್ರೆ ಅದು ಬೈಗುಳ ಅಲ್ಲ, ಒಂಥರ ಸುಪ್ರಭಾತ ನಮ್ಗೆ. ಅದಿದ್ರೇನೆ ಮಜಾ, ಇಲ್ಲ ಅಂತಂದ್ರೆ ಸೆಟ್ ಎಲ್ಲ ಸೈಲೆಂಟ್ ಆಗಿರುತ್ತೆ. ಸೊ ನೀವು ಅಂದ್ರೆ ಪೊಲೀಸ್ ಆರೋಪಿ ರೀತಿ ಕರ್ಕೊಂಡ್ ಬರೋಂತ ಸೀನ್ ನೋಡಿದ್ವಿ. ಏನ್ ಸರ್ ಏನ್ ಮಾಡ್ತೀವಿ? ಅಷ್ಟು ಭಯಂಕರವಾಗಿ ನೆಗೆಟಿವ್ ಪಡಿಸಿದ್ದಾರೆ. ಭಯಂಕರ ಅಂದ್ರೆ ರಿಯಾಲಿಟಿ. ಹೌದು ಸರ್. ಎಲ್ಲಿ ಕನೆಕ್ಟ್ ಆಗುತ್ತೆ ನಿಮ್ ಸೊ ಪಾತ್ರ? ಕನೆಕ್ಟ್ ಅನ್ನೋದಕ್ಕಿಂತ ಸರ್ ಅದೊಂದು ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಅಂಡರ್ ಪ್ಲೇ ಮಾಡ್ಲೇಬೇಕು. ಹೀರೋ ಪಾತ್ರ ಸಿನಿಮಾದಲ್ಲಿ ಹೀರೋ ಪಾತ್ರ ಸಿನಿಮಾದವರೇ ಇದೆ ಫಿಲ್ಮ್ ಆಕ್ಚುಲಿ. ಪ್ರಸನ್ನ ಅವ್ರಿಗಿಂತ ನೆಗೆಟಿವ್ ಅಷ್ಟಾಗಲ್ಲ ಸರ್, ಅವ್ರು ಭಯಂಕರವಾಗಿದ್ದಾರೆ. ಅವ್ರು ನಮ್ಮ ಮಾವನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ನನ್ನ ಹೆಂಡತಿ ಕ್ಯಾರೆಕ್ಟರ್ ಬಂದಿಲ್ಲ. ಸೊ ಮೇಘ ಮಾತಾಡ ಮಗನೇ ಒಂದು ಮಾತಾಡು. ಇಲ್ವೇ ಮುಂದೆ ಪಾಪ ಅವರಲ್ಲಿ ಸರ್ ಈ ಸಿನಿಮಾ ಆಗಿಲ್ಲ ತೋಳಿ ಸರ್ ರೆಕಾರ್ಡ್ ಆಗಿದೆ. ಅವ್ರು ಅಲ್ಲೇ acting ಮಾಡ್ತಾರೆ. ಇಲ್ಲ ಸರ್ ಇಲ್ಲ ಸರ್ ನೀವ್ ಏನ್ ಬೇಕಾದ್ರೂ ಮಾಡಿ ಸರ್. ಅದು ನಾನು ನಿಮ್ ಮುಂದೆ ಮತ್ತೆ ಪಬ್ಲಿಕ್ ಮುಂದೆ ಮಾತ್ರ ಯಾವುದೇ ಕಾರಣಕ್ಕೂ ಈ ನಾಟಕ ಆಡೋದು ಅವೆಲ್ಲ ಮಾಡಲ್ಲ ಸರ್ ನಾನು ಲೈಫಲ್ಲಿ. ಹಂಗ ಹಾಕಿ ಸರ್, ಅದನ್ನೇ ಹಂಗೆ ಹಾಕಿ ಸರ್. ನೀವೆಲ್ಲ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನಾನು ನಿಮ್ ಈ ಸಿನಿಮಾದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ದಿನ ಆದ್ಮೇಲೆ ನಿಮ್ಗಳ ಜೊತೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ತುಂಬಾ, ಆಮೇಲೆ 25 ವರ್ಷ ಆದ್ಮೇಲೆ ಸ್ಟ್ರೈಟ್ ಪಿಕ್ಚರ್ ಮಾಡ್ತಾ ಇರೋದು ನಾನು. ತುಂಬಾ ಜನ ಕೇಳಿದೆ ಮಾಡಿ ಈ ಸಿನಿಮಾನ ಚೆನ್ನಾಗಿರುತ್ತೆ ಸ್ಟ್ರೈಟ್ ಪಿಕ್ಚರ್ ಮಾಡ್ಬೇಕು ಅಂತ. ಸೊ ಯಾರೂ ಅಷ್ಟು ಮುಂದೆ ಬರ್ಲಿಲ್ಲ. ಸೊ ಅದಕ್ಕೆ ನಾನೇ ತುಂಬಾ ಕಷ್ಟಪಟ್ಟು ಮಾಡ್ತೀನಿ. ಸೊ ನನ್ನಿಂದ ಫೈನಾನ್ಷಿಯಲಿ ಎಲ್ಲಾ ತರದಲ್ಲಿ ನಿಂತ್ಕೊಂಡಿರೋರು ನಮ್ಮ ಅಣ್ಣ ವಾಸುದೇವ ರೆಡ್ಡಿ ಅವರು ನನಗೆ ಎಲ್ಲಾ ರೀತಿ ಸಪೋರ್ಟ್ ಮಾಡಿದ್ರು. ಆಮೇಲೆ ನೀನ್ ಮಾಡೋ ನಾನು ಇದ್ದೀನಿ ಇಷ್ಟೇ ಹೇಳಿದ್ದು. ಎಷ್ಟು ಕೇಳಿದ್ರು ಅಷ್ಟು ದುಡ್ಡನ್ನು ಸಪ್ಲೈ ಮಾಡಿ ನಮ್ಮ ಟಿಪ್ಸ್ ಅಂದ್ರು ನಮ್ಮ ಅಣ್ಣ ಕಳ್ಳ ಲೋಫರ್ ಇವರು ನಂಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಅವ್ರಿಗೆ ನಿಮ್ಮ ಕಡೆಯಿಂದ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನೀವೆಲ್ಲರೂ ಇವತ್ತು ಬಂದಿದ್ದೀರಿ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. 49 ನೆಕ್ಸ್ಟ್ ಗೆರಿಲ್ಲಾ ವಾರ್ ಅಂತ ಉಪೇಂದ್ರ ಅವ್ರು ಹೀರೋ 18ಕ್ಕೆ ಅನೌನ್ಸ್ ಮಾಡ್ತಾ ಇದ್ದೀವಿ ಸರ್. ಇವರೇ ಹೀರೋ. 4ನೇ ಸಿನಿಮಾ ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷನೇ ಬರುತ್ತೆ ಇಲ್ಲ ಸರ್, ಈ ವರ್ಷ ಇಲ್ಲ ಸರ್ ಜನವರಿ 10 ಸಂಕ್ರಾಂತಿ ಜನವರಿ 10ಕ್ಕೆ ರಿಲೀಸ್ ಸರ್. ಖಂಡಿತ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್.